ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಕಿ ಬ್ಲಾಗ್ಸ್. ಈ ವಿಕಿ ಬ್ಲಾಗ್ಸಲ್ಲಿ ಬಿಸ್ನೆಸ್ ಟಿಪ್ಸ್ ಬಗ್ಗೆ ಹೇಳ್ಬೇಕು ಅಂತ ಹೆಂಗೆ ಬಂತು ಅಂದರೆ, ಎಲ್ಲರದು ವ್ಲಾಗ್ ನೋಡ್ತಾ ಇದ್ದೆ. ನೋಡಿದೆ ಎಲ್ಲರೂ ಅವ್ರವರು ದಿನನಿತ್ಯ ಮಾಡೋ ಕೆಲಸಗಳು ಎಲ್ಲನೂ ಆಗ್ತಾಯಿದ್ರು. ಮಲ್ಕೊಳ್ಳೋದು, ಎದ್ದೊಳೋದು, ತಿನ್ನೋದು, ಜಿಮ್ಗೆ ಹೋಗೋದು, ಪಾಸಿಟಿವ್ನೋ ನೆಗೆಟಿವ್ನೋ ಎಲ್ಲನೂ ಇತ್ತು ಅದರಲ್ಲಿ. ನಾವು ಯಾಕೆ ಈ ನಮ್ಮ ಬಿಸ್ನೆಸ್ ಬಗ್ಗೆ ಇದು ಮಾಡಬಾರ್ದು, ನಮ್ಮ ಬಿಸ್ನೆಸ್ ಬಗ್ಗೆ ಒಂದು 4 ಜನಕ್ಕೆ ಅರಿವು ಮೂಡಿಸ್ಬಾರ್ದು ಅಂತ ಯೋಚನೆ ಮಾಡಿದೆ ಫ್ರೆಂಡ್ಸ್. ಯೋಚನೆ ಮಾಡಿ ಈ ಕಂಟೆಂಟ್ನ ನಾನೇ ದಿನನಿತ್ಯ ಯಾವ್ಯಾವುದರಲ್ಲಿ ಹೆಂಗೆ ಇನ್ಫಾರ್ಮೇಷನ್ ತೊಗೊಬೇಕು ಆ ಥರನೂ ತೊಗೊತಾ ಇದ್ದೀನಿ. ಮತ್ತು ನನ್ನ ದಿನನಿತ್ಯ ಆಗೋ ಎಕ್ಸ್ಪೀರಿಯೆನ್ಸನ್ನು ಅದನ್ನು ಇದರಲ್ಲಿ ಮಿಕ್ಸ್ ಮಾಡಿ ಶೇರ್ ಮಾಡ್ತೀನಿ. ನಮ್ಮ ಶಾಪು ಓಪನ್ ಮಾಡಿದ್ದು ಚಿಕ್ಕ ಶಾಪಲ್ಲೇ, ಇವಾಗಿರೋದನ್ನು ಚಿಕ್ಕ ಶಾಪೇ, 10x15 2 ಶಾಪು ರೆಂಟಿಗೆ ತೊಗೊಂಡಿದ್ದೀನಿ. ಅದರಲ್ಲಿ ಒಂದರಲ್ಲಿ ಪ್ಲಂಬಿಂಗು, ಒಂದರಲ್ಲಿ ಎಲೆಕ್ಟ್ರಿಕಲ್ಲು ಮಾಡಿದ್ದೀನಿ. ಸ್ಟಾರ್ಟಿಂಗ್ ನಾನು ಸ್ಟಾರ್ಟ್ ಮಾಡಿದಾಗ ಒಂದೇ ಶಾಪ್ ತೊಗೊಂಡಿದ್ದು. ಆಮೇಲೆ ರನ್ ಮಾಡ್ತಾ 2 ಶಾಪು ಹಂಗೆ ಖಾಲಿ ಸಿಕ್ತು, ದೇವ್ರ ಕೃಪೆಯಿಂದ. ಹಂಗೆ ಪಕ್ಕದಲ್ಲೇ ಸಿಕ್ತು, ಪಕ್ಕದಲ್ಲೇ ತೊಗೊಂಡು ಅದು 2 ಶಾಪ್ ಮಾಡಿದೆ. 2 ಶಾಪ್ ಮಾಡಿ ಮತ್ತೆ ಅದರಲ್ಲಿ ಎಲೆಕ್ಟ್ರಿಕಲ್ ಮಾತ್ರ ಇತ್ತು. ಮತ್ತು 2 ಶಾಪ್ ತೊಗೊಂಡಾದ್ಮೇಲೆ ಪ್ಲಂಬಿಂಗ್ ಹಾಕಿ ಕೆಲವು ತಿಂಗಳಾದಮೇಲೆ ಪೇಂಟ್ ಹಾಕಿದೆ. ಎಲ್ಲ ಸಕ್ಸಸ್ಫುಲ್ಲಾಗಿ ಸ್ಟೆಪ್ ಬೈ ಸ್ಟೆಪ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೆಂಟ್ರಲ್ಲಿ ಇದೆಲ್ಲ ಇನ್ಕ್ರೀಸ್ ಹೋಗ್ತಾ ಇದ್ದಂಗೆ ಸೆಂಟ್ರಲ್ಲಿ ಒಂದು ಸ್ಟೆಪ್ ಹಂಗೆ ಡೌನ್ ಆಯಿತು. ಏನಕ್ಕಂದರೆ ಕಸ್ಟಮರು ಕ್ರೆಡಿಟ್ ಕೊಡೋಕ್ಕೆ ಶುರು ಮಾಡಿದೆ. ಕ್ರೆಡಿಟ್ ಕೊಟ್ಟು ಜಾಸ್ತಿ ಕಸ್ಟಮರ್ಸ್ಗೆ ಕ್ರೆಡಿಟ್ ಕೊಟ್ಟು ಏನಾಯಿತು, ನನ್ನ ಕ್ರೆಡಿಟ್ಸು ಅಲ್ಲಲ್ಲೇ ಸ್ಟಕ್ ಆಗೋಯ್ತು. ಅಮೌಂಟ್ ಪೇಮೆಂಟ್ ಕರೆಕ್ಟಾಗಿ ಬರ್ತಾ ಇರಲಿಲ್ಲ ಕಸ್ಟಮರ್ಸ್ ಕಡೆಯಿಂದ. ಅದರಿಂದ ನನ್ನ ಪ್ರಾಡಕ್ಟ್ ಪರ್ಚೇಸ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಎಲ್ಲಿ ಬಯರ್ಸ್ ಕಡೆಯಿಂದ. ಅದು ನನ್ನ ಮೊದಲನೇ ಎಕ್ಸ್ಪೀರಿಯೆನ್ಸು. ಕ್ರೆಡಿಟ್ ಯಾರಿಗೂ ಕೊಡಲೇಬಾರ್ದು ಅಂತ ಬಿಸ್ನೆಸ್ಸಲ್ಲಿ. ನಮ್ಮ ಹತ್ರ ಎಕ್ಸ್ಟ್ರಾ ಫಂಡ್ಸು ಮತ್ತು ರೊಟೇಷನಲ್ ಫಂಡ್ಸ್ ಇದ್ದರೆ ಅದು ಪರವಾಗಿಲ್ಲ, ಅವ್ರು ಕೊಡ್ಬೋದು, ಮಾಡ್ಕೊಂಡು ಹೋಗ್ಬೋದು ಬಿಸ್ನೆಸ್. ನಮಗೆ ದಿನನಿತ್ಯ ಆಗೋ ರೊಟೇಷನಲ್ಲೇ ನಮ್ಮ ಫಂಡ್ಸು ರೊಟೇಷನ್ ಆಗುತ್ತೆ. ಅದರಿಂದನೇ ನಾವು ಬಿಸ್ನೆಸ್ಸು ನಡೆಸೋದು ಅಂದರೆ ದಿನನಿತ್ಯದಲ್ಲಿ. ಆವಾಗ ಅವರು ಜಾಸ್ತಿ ಕ್ರೆಡಿಟ್ ಕೊಡೋಕ್ಕೆ ಹೋಗಬೇಡಿ. ನನ್ನ ಎಕ್ಸ್ಪೀರಿಯೆನ್ಸ್ ಅದು. ಕ್ರೆಡಿಟ್ ಕೊಡೋಕ್ಕೆ ಹೋದರೆ ಏನಾಗುತ್ತೆ, ಆವಾಗ ಸ್ಟಕ್ ಆಗುತ್ತೆ. ನೀವು ಪರ್ಚೇಸ್ ಮಾಡೋಕ್ಕೂ ಆಗೋಲ್ಲ, ಅಲ್ಲಿ ಪೇಮೆಂಟ್ ಮಾಡೋಕ್ಕೂ ಆಗೋಲ್ಲ. ಅದೇ ಆಗೋದು. ಅದೇ ಪರಿಸ್ಥಿತಿ ನಾನು ಅನುಭವಿಸಿದ್ದೀನಿ. ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಎಲ್ಲ ಕಸ್ಟಮರು ಅದೇ ಥರ ಇರೋಲ್ಲ, ಕೆಲವರು ಹಂಗಿರ್ತಾರೆ, ಅವ್ರ ಪರಿಸ್ಥಿತಿನೂ ಹಂಗಿರುತ್ತೆ. ನಾವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗಬೇಕು. ಬಟ್ ಇವರು ಸಪ್ಲೈಯರ್ಸ್ಗೂ ನಾವು ಪೇಮೆಂಟ್ ಮಾಡಬೇಕಲ್ಲ. ಪೇಮೆಂಟ್ ಮಾಡಿದ್ರೇ ಅಲ್ಲ ನಾವು ನೆಕ್ಸ್ಟ್ ಮೆಟೀರಿಯಲ್ ಕೊಡೋದು ಅವ್ರು ನಮಗೆ, ಅವ್ರನ್ನೂ ನೋಡಬೇಕು. ಅದರಿಂದ ಜಾಸ್ತಿ ಕ್ರೆಡಿಟ್ ಕೊಡೋಕ್ಕೆ ಹೋಗಬೇಡಿ. ಅದು ನನ್ನ ಒಪಿನಿಯನ್ ನಿಮಗೆ ತಿಳಿಸ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ಇವತ್ತು ನಿಮ್ಗೆ ತಿಳಿಸ್ಬೇಕಂತ ಅಂದ್ಕೊಂಡಿದ್ದೆ, ತಿಳಿಸಿದ್ದೀನಿ ನೋಡಿ. ಹಾಯ್ ಫ್ರೆಂಡ್ಸ್, ಇವತ್ತಿನ ಬಿಸ್ನೆಸ್ ಟಿಪ್ಸ್. ಕಸ್ಟಮರ್ ಡೋಂಟ್ ಬೈ ಪ್ರಾಡಕ್ಟ್ಸ್, ದೇ ಬೈ ಟ್ರಸ್ಟ್. ಪ್ರೈಸ್ ನೋಡಿ ಕಸ್ಟಮರ್ ಒಂದ್ಸಲಿ ಬರ್ಬೋದು, ಆದರೆ ಟ್ರಸ್ಟ್ ಇದ್ದರೆ ಅವರು ಮತ್ತೆ ಬರ್ತಾರೆ. ನಿಮ್ಮ ಶಾಪಲ್ಲಿ ಆನೆಸ್ಟಾಗಿ ಮಾತಾಡಿ, ಕರೆಕ್ಟ್ ಇನ್ಫಾರ್ಮೇಷನ್ ಕೊಡಿ. ಶಾಪಿಗೆ ಬರೋ ಎಲ್ಲ ಕಸ್ಟಮರ್ನು ರೆಸ್ಪೆಕ್ಟಿಂದ ಟ್ರೀಟ್ ಮಾಡಿ. ಸ್ನೇಹಿತರೆ, ನೀವು ಸೇಲ್ಸ್ ಮಾತ್ರ ಬಿಲ್ಡ್ ಮಾಡ್ತಾ ಇಲ್ಲ, ಬ್ರ್ಯಾಂಡ್ ಬಿಲ್ಡ್ ಮಾಡ್ತಾ ಇದ್ದೀರಾ. 10 ರ್ಯಾಂಡಮ್ ಕಸ್ಟಮರ್ಗಿಂತ 1 ಲಾಯಲ್ ಕಸ್ಟಮರ್ ಇಂಪಾರ್ಟೆಂಟ್. ಟ್ರಸ್ಟ್ ಬಿಲ್ಡ್ ಮಾಡಿ, ಪ್ರಾಫಿಟ್ ಆಟೋಮೆಟಿಕ್ ಆಗುತ್ತೆ.